ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೇಡಂ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಸಮಾರಂಭ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೆರವೇರಿಸಿದ್ದರು. ನಂತರ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದೆ. ಜೇವರ್ಗಿ ಹಾಗೂ ಸೇಡಂ ಮತಕ್ಷೇತ್ರದಲ್ಲಿ ಇಂದು ಒಟ್ಟು 1,595 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಅಡ್ಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಾಗಿದೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಒಟ್ಟು 597 ಚುನಾವಣೆ ಭರವಸೆಯಲ್ಲಿ 243 ಭರವಸೆ ಹಾಗೂ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತರುವುದಾಗಿ ಭರವಸೆ ನೀಡಿದ್ದವು. ಅದರಂತೆ 5 ಗ್ಯಾರಂಟಿಗಳನ್ನು ಹಾಗೂ 243 ಚುನಾವಣೆ ಭರವಸೆಗಳನ್ನು ಈಡೇರಿಸಿದ್ದೇವೆ. ಕೇವಲ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಯೋಜನೆಗಳು ವಿಸ್ತರಿಸಲಾಗಿದೆ. ಆರೋಗ್ಯ ಕ್ಷೇತ್ರದ ಸುಧಾರಣೆಗಾಗಿ ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮತ್ತು ಪ್ರತಿ ಜಿಲ್ಲೆಗೆ 1 ಮೆಡಿಕಲ್ ಕಾಲೇಜ್ಗಳ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಎಂದರು. ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಕಲ್ಲುಗಳಿದಾವಲ್ಲ, ಶಂಕುಸ್ಥಾಪನಾ ಕಲ್ಲುಗಳು, ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಸರ್ಕಾರ ಹಾಕಿರ್ತಕ್ಕಂಥ ಅಡಿಗಲ್ಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನುಗಳನ್ನ ಮಾಡಿದ್ರು. ಆ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ. ಅದು ಆರ್ಟಿಕಲ್ 41 ಅದರ ಪ್ರಕಾರ ರೈಟ್ ಟು ವರ್ಕ್ ಅಂದ್ರೆ ಕೆಲಸ ಮಾಡತಕ್ಕಂಥ ಅಧಿಕಾರ, ಕೆಲಸ ಕೊಡ್ತಕ್ಕಂಥ ಅಧಿಕಾರ ಸಾಮಾನ್ಯ ಜನರಿಗೆ ಬೇಕು. ಮಕ್ಕಳಿಗೆ ಓದ್ತಕ್ಕಂಥ ಅಧಿಕಾರ ಬೇಕು. ಬಡವರಿಗೆ ಶರಣಪ್ರಕಾಶ್ ಪಾಟೀಲ್ ಅವರು ಬರೀ ನಿಮ್ಮ ಕ್ಷೇತ್ರದ ಆಸ್ತಿ ಅಲ್ಲ, ಇಲ್ಲ ನಿಮ್ಮ ಕ್ಷೇತ್ರದ ಶಾಸಕರಲ್ಲ, ಇಲ್ಲ ನಿಮ್ಮ ಜಿಲ್ಲೆಯ, ಇಲ್ಲ ರಾಯಚೂರು ಜಿಲ್ಲೆಯ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಮಾತನ್ನ ಒಬ್ಬ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಶಾಸಕರನ್ನು ನಾನು ನೋಡಿದ್ದೇನೆ, ಮಂತ್ರಿಗಳನ್ನು ನೋಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಕಷ್ಟ ಕಾಣುವಂತ ವಿಚಾರಗಳಿಗೂ ಕೂಡ ಸಲಹೆಯಿಂದ ಬಿಡಿಸಿ ಅಭಿವೃದ್ಧಿ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಒಂದು ಪ್ರಭುತ್ವವಾದಂತಹ ನಾಯಕತ್ವ ನಮ್ಮ ಮಿತ್ರ ಅಂತ ಶರಣಪ್ರಕಾಶ್ ಪಾಟೀಲ್ ಅವರಿಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನೀವು ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಸೇಡಂ ತಾಲೂಕಿನಲ್ಲಿ ಸೇಡಂ ಮತಕ್ಷೇತ್ರದಲ್ಲಿ ಇವತ್ತು 688 ಕೋಟಿ ರೂಪಾಯಿ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೆವು. ಇದು ಕೇವಲ ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು 2 ವರ್ಷದಲ್ಲಿ ಸುಮಾರು 300ಗಿಂತ ಹೆಚ್ಚು ಕೋಟಿ ಹಣವನ್ನು ಈಗಾಗಲೇ ನಾನು ಅನೇಕ ಅಡಿಗಲ್ಗಳನ್ನ ಮಾಡಿದ್ದೀನಿ. ಸೇಡಂ ತಾಲೂಕಿನಲ್ಲಿ ಅನೇಕ ಉದ್ಘಾಟನೆಗಳನ್ನು ಮಾಡಿದ ಅವೆಲ್ಲ ಬಿಟ್ಟು ಹೇಳ್ತಾ ಇದ್ದೀವಿ ನಾವು. ಅಂದ್ರೆ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಸೇಡಂ ಮತಕ್ಷೇತ್ರದಲ್ಲಿ 1,000 ಕೋಟಿಗಿಂತ ಹೆಚ್ಚು ಹಣವನ್ನು ನಮ್ಮ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ನಡೆದಿರ್ತಕ್ಕಂಥ ಸೇಡಂ ಜನತೆಗೆ ಒಂದು ಮಾತನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಇದೇ ಮೈದಾನದಲ್ಲಿ ಚುನಾವಣೆಗಿಂತ ಮುಂಚೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇದೇ ಮೈದಾನದಲ್ಲಿ ಬಂದಿದ್ದು. ಚುನಾವಣೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಸೇಡಂ ನಗರಕ್ಕೆ ಮುಧೋಳಲ್ಲಿ ಬಂದು ವಾಗ್ದಾನವನ್ನ ಮಾಡಿದ್ರು. ನಾವೇನು ವಾಗ್ದಾನ ಮಾಡಿ